ಕೇಶವ ಪ್ರಸಾದ್ ಸರ್, ನಿಮ್ದು ಅಬ್ಜೆಕ್ಷನ್ ಈ ಬಜೆಟ್ ಅಲ್ಲಿ ಏನಿದೆ? ಪೂರ್ತಿ ಖಾಲಿ 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 ಡಬ್ಬ ಅಂತ ಹೇಳ್ಕೊಂಡು ಓಡಾಡೋದಲ್ಲ, ಪಾಯಿಂಟ್ ಟು ಪಾಯಿಂಟಿಗೆ ಬರೋಣ ಸರ್. ಏನು ಅಬ್ಜೆಕ್ಷನ್ ಇದೆ ಇದರಲ್ಲಿ? ನೋಡಿ, ಒಂದು ಬಜೆಟ್ ಅಂತ ಅಂದರೆ ಅದ್ರ ಹಿಂದೆ ಒಂದಷ್ಟು ಹೋಮ್ವರ್ಕ್ ಮಾಡಲೇಬೇಕಾಗತ್ತೆ. ಹೋಮ್ವರ್ಕು ಅಂತ ನೋಡಿದಾಗ ಇದರಲ್ಲಿ ಡಿಫಿಸಿಟ್ ಬಜೆಟ್ ತೋರಿಸಿದ್ದಾರೆ, ಡಿಫಿಸಿಟ್ ಬಜೆಟನ್ನು ಕೊಡ್ತಾ ಇದ್ದಾರೆ. ಒಂದೇನು ಅಂದರೆ ಸ್ವಂತ ತೆರಿಗೆನ ಇದರಲ್ಲಿ ಇವ್ರು ಏನು ಹೇಳಿದ್ದಾರೆ, 1,75,000 ಕೋಟಿ ಸಂಗ್ರಹ ಅಂತ ಹೇಳ್ತಾ ಇದ್ದಾರೆ ಈಗ. ಹೌದು. ಆದರೆ ನಾವು ಅದನ್ನೇ ಕಳೆದ ಸತಿ ನೋಡ್ತು ಅಂತಂದರೆ ಕಳೆದ ಬಜೆಟ್ನಲ್ಲಿ ಅದು ಅಷ್ಟೊಂದು ಸಂಗ್ರಹ ಆಗೇ ಇಲ್ಲ, ಕಡಿಮೆ ಆಗಿದೆ ಸಂಗ್ರಹ. ಸಂಗ್ರಹ ಎಷ್ಟಾಗಿದೆ ವಾಸ್ತವಿಕವಾಗಿ ನಾವು ನೋಡಿದಾಗ 1,31,000 ಕೋಟಿ ಅಂತ ಹೇಳಿತ್ತು ಒಂದು ಬಜೆಟ್ ಎಸ್ಟಿಮೇಟ್ಸು. 1,75,000 ಕೋಟಿ ಹೇಳಿದ್ರೆ 1,54,000 ಕೋಟಿ ಮಾತ್ರ ಆಗಿತ್ತು. ಅಲ್ಲಿ ಡಿಫಿಸಿಟ್ ಆದಾಗ ಇಲ್ಲಿ ಇಷ್ಟೊಂದು ಅಂದರೆ 28,000 ಕೋಟಿ ಜಂಪ್ ತಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು ಈ ಸತಿ. ಹೇಗೆ ಸಾಧ್ಯ? ಎಲ್ಲಿಂದ ಹಣ ಸಂಗ್ರಹ ಆಗುತ್ತೆ? ಒಂದು ಬಜೆಟ್ 18% ತೆರಿಗೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ನೋಡಿ. ಈಗ ಬಜೆಟ್ ನಲ್ಲಿ ಹಣ ಬರೋದೆಲ್ಲಿಂದ? ಮೊದಲು ಟ್ಯಾಕ್ಸ್, ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಇನ್ಕ್ರೀಸ್ ಮಾಡ್ಬಿಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಗೊಟ್ಟೋಗಿದೆ. ಯಾವುದೇ ಅದರಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಎಲ್ಲದರಲ್ಲೂ ಕೂಡ ಅಲ್ಟಿಮೇಟ್ ಮುಟ್ಬಿಟ್ಟಿದ್ದಾರೆ, ಇನ್ಯಾವುದನ್ನು ಕೂಡ ಮುಟ್ಟಕ್ಕಾಗಲ್ಲ. ಎರಡನೇದು ಸಾಲ ತಗೊಳ್ಳುವಂತ ಜಾಗದಲ್ಲಿ ಎಲ್ಲಿದ್ದಾರೆ? ಬಾರ್ಡರ್ ಲೈನ್ ನಲ್ಲಿ ಇದ್ದಾರೆ. ಎಲ್ಲೂ ಕೂಡ ಇವರು ಇದರಲ್ಲಿಲ್ಲ. ನೋಡಿ, ರಾಜ್ಯದ GSTPಯ 2.95% ಅಂದ್ರೆ 3% ದಾಟ್ಬಿಟ್ರೆ ಇವರು ರೆಡ್ ಲೈನ್ಗೆ ಬಂದ್ಬಿಡ್ತಾರೆ. 95% ಅನ್ನೋ ಸ್ವಲ್ಪ ಸುಮ್ಮನೆ ಕೇಳಿಸ್ಕೊಳ್ರಿ. ಆಮೇಲೆ 2.9% ಅಷ್ಟಿದೆ ಅಂತಂದ್ರೆ ಮ್ಯಾನೇಜ್ ಮಾಡಿದ್ದಾರೆ. ಅಂದ್ರೆ ಜಾಸ್ತಿ ಆಗಬಾರ್ದು ಅಂತ ರೀತಿನಲ್ಲಿ ಇನ್ಕಮ್ ನ ಜಾಸ್ತಿ ತೋರಿಸ್ಬಿಟ್ರೆ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ನ್ಯಾಚುರಲ್ ಆಗಿ ಇನ್ಕಮ್ ಜಾಸ್ತಿ ಬರಬೇಕು ಅಂತ ನಾನೊಂದು ಬ್ಯಾಂಕ್ ಲೋನ್ ತಗೋಬೇಕು ಅಂತಂದ್ರೆ ನನ್ನ ಆದಾಯ ಜಾಸ್ತಿ ಅಂತ ತೋರಿಸೋದು, ಅವಾಗ ಲೋನ್ % ನನಗೆ ಜಾಸ್ತಿ ಬರುತ್ತೆ. ಆ ರೀತಿ ಮಾಡಿರುವಂಥದ್ದು. ಹಾಗೇನೆ ರಾಜ್ಯದ ಒಟ್ಟು ಹೊಣೆಗಾರಿಕೆ ಇದರಲ್ಲಿ ಏನು ಆಗಿದೆ, 25% ದಾಟಬಾರ್ದು GDP ನಲ್ಲಿ. ಅದರಲ್ಲಿ ಏನು ಹೇಳಿದೆ, 23.62% ಇವಾಗಲೇ ತಲುಪಿಬಿಟ್ಟಿದ್ದಾರೆ. ಅಂದ್ರೆ ಇವ್ರಿಗೆ ಆದಾಯ ಬರುವಂತ ಮೂಲಗಳು, ಎರಡನೇದು ಸಾಲ ಬ್ಲಾಕ್ ಆಗೋಯ್ತು, ಮೂರನೇದೇನು ಕೊಟ್ಟಿರೋ ಅನುದಾನದಲ್ಲಿ ಎಲ್ಲವನ್ನೂ ಬ್ಲಾಕ್ ಮಾಡ್ತಾ ಇದ್ದಾರೆ. ಕೊಟ್ಟಿರೋ ಅನುದಾನವನ್ನು ಎಲ್ಲದಕ್ಕೂ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀರಾವರಿಗೆ ಎಷ್ಟು ಕೊಟ್ಟಿದ್ದಾರೆ ಇವರು? ಬೊಮ್ಮಾಯಿ ಸರ್ಕಾರ ಕೊಟ್ಟಿರೋದಕ್ಕಿಂತ ಕಡಿಮೆ ಕೊಟ್ಟಿದ್ದಾರೆ, 19,000 ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ನೋಡ್ರಿ, 22,000 ಕೋಟಿ ಕೊಟ್ಟಿದ್ವಿ ಸ್ವಾಮಿ ನಾವು ನೀರಾವರಿಗೆ. ಈಗ 19,000 ಕೋಟಿ ಕೊಟ್ಟಿದ್ದಾರೆ. ತೆಗಿರಿ 19,000 ಕೋಟಿ ಅಷ್ಟೇ ಕೊಟ್ಟಿರೋದು. ಹೌದು, ಇವ್ರು ಎಷ್ಟು ಕೊಟ್ಟಿದ್ರು? ಬೊಮ್ಮಾಯಿ ಅವರು 22,000 ಕೋಟಿ ಕೊಟ್ಟಿದ್ರು. ನೋಡಿ, ತೆಗಿರಿ ಬಜೆಟ್ ನ ಇವ್ರದ್ದು 2,000 ಏನೋ ಇದ್ದಂಗಿತ್ತು. ಇಲ್ಲ, 22,000 ಕೋಟಿ. ಅದನ್ನೇ ನಾನು ತೆಗ್ದಿರೋ ಬಜೆಟ್ ಬುಕ್ ಕೊಡ್ತೀನಿ. ಬಜೆಟ್ ಬುಕ್ ನಲ್ಲಿ ನಾನು ತೆಗ್ದಿರೋ. ನೋಡಿ ಸ್ವಾಮಿ, ನೀರಾವರಿ ಮತ್ತು ಪ್ರವಾಹ ನಿಯಂತ್ರಣಕ್ಕೆ 22,933 ಕೋಟಿ ಕೊಟ್ಟಿದ್ರು. ಇವರು ಎಷ್ಟು ಕೊಟ್ಟಿದ್ದಾರೆ? 19,179 ಕೋಟಿ ಕೊಟ್ಟಿದ್ದಾರೆ. ಆಯ್ತು, ನೀರಾವರಿಗೆ 16,000 ಕೋಟಿ ಕೊಟ್ರಿ ನೀವು ಅವಾಗ. ನೋಡಿ, ನಿಮಗಿಂತ ಜಾಸ್ತಿ ಇದೆ ನೀರಾವರಿ. ನಾವು ಚೆಕ್ ಮಾಡಿ ಮಾತಾಡಕ್ ಹೋಗ್ಬಿಡಿ. ನೀರಾವರಿ ತೆಗಿರಿ. ಎಷ್ಟು ಜಾಸ್ತಿ ಇದೆ ಸರ್? ಎಷ್ಟು ಜಾಸ್ತಿ? 4,000 ಕೋಟಿನೂ ಜಾಸ್ತಿ ಇದ್ದಂಗಿದೆ, 3,000-4,000 ಕೋಟಿ. ಸರ್ ಸಾಧ್ಯನೇ ಇಲ್ಲ. ನೋಡಿ, ನೀರಾವರಿಗೆ ನಮಗಿಂತ ಕಡಿಮೆ ಚಾರ್ಟ್ ತೆಗಿರಿ ಸರ್. ನಾನ್ ಮಾಡ್ಕೊಂಡಿರೋ ಚಾರ್ಟ್ ತೆಗಿರಿ ಸರ್. ನಿಮ್ಮ ಹತ್ರ ಇದೆ ಬುಕ್, ಅದು ತೆಗಿರಿ ಸರ್. ಯಾವ ಚಾರ್ಟ್? ಅದೇ ನಿಮ್ ಹತ್ರ ಇದೆಯಲ್ಲ, ಇದ್ರಲ್ಲಿ ನೋಡಿ, ನಿಮ್ದೇ ಬುಕ್ ಅದು. ನಮ್ದೇ ಬುಕ್ ಸರ್. ಇದ್ರಲ್ಲಿ ನೋಡಿ, ನಮ್ದಲ್ಲ. ಆಯ್ತು ಸರ್, ಇದ್ರಲ್ಲಿ ನಾನು ಹೇಳುವಂತದ್ದು ನಾವು ಕೊಟ್ಟಿರುವಂತ ನೀರಾವರಿಗೆ ನಮ್ದು ಜಾಸ್ತಿ ಇತ್ತು, ಇವರು ಕಡಿಮೆ ಕೊಟ್ಟಿದ್ದಾರೆ. ನೀರಾವರಿಗೆ ಇಷ್ಟು ಕಡಿಮೆ ಕೊಡಬೇಕು ಅಂತಂದಾಗ ಇವರು ನನ್ನ ನಡಿಗೆ ಕೃಷ್ಣ ಎಡೆಗೆ ಅಂತ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು. 1 ವರ್ಷಕ್ಕೆ 10,000 ಕೋಟಿಯನ್ನ ನೀರಾವರಿ ಕೃಷ್ಣಗೆ ಕೊಡ್ತೀನಿ ಅಂದಿದ್ರು. ಅವಾಗ ಇವ್ರು ಕೊಟ್ಟಿದ್ದು ಎಷ್ಟು ಸರ್? 58,000 ಕೋಟಿ ಸಮಗ್ರವಾಗಿ ಕೊಟ್ಟಿದ್ರು. ಈಗ ಇವರು ಗಮನ ಇಲ್ವಾ ಇವರಿಗೆ? ನೀರಾವರಿ ಜಾಸ್ತಿ ಕೊಡಬೇಕು, ಕೃಷಿ ಜಾಸ್ತಿ ಕೊಡಬೇಕು, ಆಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಹಾಕಬೇಕು, ಕೊಡಬೇಕಲ್ವಾ? ಬರಗಾಲದ ಟೈಮಲ್ಲಿ ಆ ಸಂದರ್ಭದಲ್ಲಿ ರೈತರ ಪರಿಹಾರ ಕೊಡಬೇಕಾಗಿದ್ದು, ಕುಡಿಯೋ ನೀರಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿದ್ದು, ಹಾಗೇನೆ ಇದು ಎಲ್ಲ ಜಾನುವಾರುಗಳನ್ನ ಕಡಿಮೆ ಬೆಲೆಗೆ ಥ್ರೋವೇ ಪ್ರೈಸಸ್ ನಲ್ಲಿ ಮಾಡ್ತಾ ಇದ್ದಾರೆ. ಗಂಗಾಧರ ಮೂರ್ತಿ ಅದನ್ನ ತಗೊಂಡೇ ಇಲ್ಲ ಇವರ ಗಮನಕ್ಕೆ. ಏನ್ ಫೇಸ್ ಮಾಡ್ತಾ ಇದೀವಿ ರಾಜ್ಯ ಈಗ?
ಅದಕ್ಕೆ ಕಾನ್ಸಂಟ್ರೇಟ್ ಮಾಡೋದ್ರಲ್ಲಿ ಸ್ವಲ್ಪ ಫೇಲ್ ಆಯ್ತಾ ಅಂತ, ಅಥವಾ ಸ್ವಲ್ಪ ಹೆಜ್ಜೆಯನ್ನು ಇಡೋದ್ರಲ್ಲಿ ನಾವು ಎಡವಿದ್ವಾ ಅಂತ ಹೇಳಿ. ಇಲ್ಲ, ಒಂದು ನಾನು ಗಮನಿಸ್ತಾ ಇರೋದೇನು ಅಂತ ಅಂದರೆ, ಕಳೆದ 9 ತಿಂಗಳು 10 ತಿಂಗಳಲ್ಲಿ ಇವರು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಲಾಸ್ಟ್ ಟೈಮ್ದು 3,17,000 ಕೋಟಿ ಏನೋ ಬಡ್ಜೆಟ್, ಅದು ಇಂಟ್ರಿಮ್ ಬಡ್ಜೆಟ್. ಅದರಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, 3,27,000 ಸರ್. ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದರೆ, ಎಕ್ಸೈಸ್ ಟ್ಯಾಕ್ಸ್ನ ಹೈಕ್ ಮಾಡಿಕೊಂಡ್ರು, ಸ್ಟ್ಯಾಂಪ್ ಆ್ಯಂಡ್ ಡ್ಯೂಟಿನ ಹೈಕ್ ಮಾಡಿಕೊಂಡ್ರು, ಮತ್ತು ನಿಮಗೆ ಇದರಲ್ಲಿ ಟ್ರಾನ್ಸ್ಪೋರ್ಟ್ದೊಂದು ಹೈಕ್ ಮಾಡಿಕೊಂಡ್ರು. ಅವ್ರ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬರಲೇ ಇಲ್ಲ ಆ ಟ್ಯಾಕ್ಸು. ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಬರಲಿಲ್ಲ. ಆದರೆ ಇಲ್ಲಿ ಏನು ಹೇಳ್ತಾರೆ, ನೋಂದಣಿ ಮತ್ತು ಮುದ್ರಾಂಕ 2023-24ರಲ್ಲಿ 15,692 ಕೋಟಿಗಳು ಸಂಗ್ರಹಣೆಯಾಗಿದ್ದು, ಈಗ ಮತ್ತೆ ಈಗೇನು 10% ಬೆಳವಣಿಗೆ ಆಗುತ್ತೆ, 10% ಬೆಳವಣಿಗೆ ಆಗಿದೆ ಲಾಸ್ಟ್ ಟೈಮ್ಗಿಂತ. ಈ ಸಲ 26,000 ಕೋಟಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕರೆಕ್ಟ್. ಒಂದು. ಎರಡನೇದು, ಇಲ್ಲಿ ನಾನು ಇಷ್ಟು ಖರ್ಚು ಮಾಡ್ತೀನಿ ಅನ್ನೋ ಲೆಕ್ಕದಲ್ಲಿದ್ದಾರೆ. ಅದೇ ಬರುತ್ತೆ ಅಂತ. ಮತ್ತೆ ಅಬ್ಕಾರಿನಲ್ಲಿ ಲಾಸ್ಟ್ ಟೈಮು ನಿಮಗೆ ಈ ಸಲ 28,181 ಕೋಟಿ ಬಂದಿತ್ತು. ಅಲ್ಲ, ಟಾರ್ಗೆಟ್ ಇದ್ದಿದ್ದು 36,000 ಕೋಟಿ ಇದ್ದಿದ್ದು, ಈ ಬಾರಿ 38,525 ಕೋಟಿ ಆಗಿದೆ, ಬರುತ್ತೆ ಅಂತ. ಹೋದ್ಸಲನೇ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತಂದ್ರೆ, ನೀವು ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡಿದ್ದೀರಿ, 9 ಬಾರಿ ಪರ್ಚೇಸಿಂಗ್ ಕೆಪಾಸಿಟಿ ಕಮ್ಮಿ ಆಗಿದೆ. ಹೌದು. ಯಾಕೆಂದ್ರೆ 100 ರೂಪಾಯಿ ಇರೋದನ್ನ 300 ರೂಪಾಯಿ ಮಾಡಿದ್ರೆ ಜನ ತಗೊಳ್ಳೋದಿಲ್ಲ. ಬಟ್ ಇವ್ರು ಮಾಡಿದ್ದು ಯಾಕೆ ಅಂದ್ರೆ, ಈ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಗೆ ಹಣ ಒದಗಿಸೋಕ್ಕೋಸ್ಕರ ಇದು ಒಂದೇ ಕ್ವಶನ್ ಮಾಡದೇ ಇರೋ ಜಾಗ ಅಂತ ಹೇಳಿ ಅಬ್ಕಾರಿ ಮೇಲೆ ಹಾಕಿದ್ರು. ಅದೇನಾಯ್ತು, ಬಿಸ್ನೆಸ್ ಡೌನ್ ಆಯ್ತು ಸಹಜವಾಗಿ. ಮೊನ್ನೆ ಸಿದ್ದರಾಮಯ್ಯನವರು ಬಹಳ ಹೇಳ್ತಿದ್ರು, ಕುಮಾರಸ್ವಾಮಿ ಅವರು ಸಾರಾಯಿ ಮನ್ನಾ ಮಾಡಿದಾಗ, ಸಾರಾಯಿ ನಿಷೇಧ ಮಾಡಿದಾಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಸಾರಾಯಿ ಕುಡ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೋ ಕೆಲಸ ಮಾಡ್ಕೊಂಡು ಬಂದು 100 ರೂಪಾಯೋ 50 ರೂಪಾಯಿ ಕೊಟ್ಟು ಸಾರಾಯಿ ಕುಡ್ಕೊಂಡು ಮಲ್ಕಂತಿದ್ರು. ಆ ಚೀಪ್ ಲಿಕ್ಕರ್ ಕುಡಿಬೇಕು ಅನ್ನೋ ಕಾರಣಕ್ಕೆ ಈಗ 100 ರೂಪಾಯಿ ಇದ್ದಿದ್ದನ್ನು 300 ರೂಪಾಯಿ ಕೊಟ್ಟು ಅವ್ರ ಹೊಟ್ಟೆ ಮೇಲೆ ಹೊಡೆದ್ರು ಅಂತ ಭಾಷಣ ಮಾಡಿದ್ರು. ಆದರೆ ಇವತ್ತೇನು ಮಾಡ್ತಿದ್ದೀರಿ ನೀವು? ನೀವೇ ಹೇಳ್ದಂಥ ಬೆಳಗ್ಗೆಯಿಂದ ಸಾಯಂಕಾಲದಾಗ ದುಡ್ಕೊಂಬಂದಂಥ ವ್ಯಕ್ತಿ 500 ರೂಪಾಯಿ ದುಡಿತಾನೆ ಅಥವಾ 1,000 ರೂಪಾಯಿ ದುಡಿತಾನೆ. 500 ರೂಪಾಯಿ ಡ್ರಿಂಕಿಗೆ ಕೊಟ್ಟರೆ ಮನೆ ಊಟ ತಿಂಡಿ ಮಾಡೋದು ಹೇಗೆ? ಅದು ಕೊಡ್ತಾ ಇಲ್ಲ. ಅನ್ನಭಾಗ್ಯದ ಕಥೆ ಇಲ್ಲಿ 2,000, ಒಂದು ನಿಮಿಷ, ತಿಂಗಳಿಗೆ 2,000 ರೂಪಾಯಿ ಕೊಟ್ಟು ಡೈಲಿ ಕುಡಿಯೋ ಕತೆ ಏನು? ಇರ್ಲಿ, ನಾನು ಇದಕ್ಕೆ ಹೋಗಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಎಕ್ಸ್ಪೆಕ್ಟೇಷನ್ ಏನಿದೆ, ಜಾಸ್ತಿ ಆಗಿದೆ. ಮತ್ತೆ ನಿಮಗೆ ರಾಜ್ಯಗಳಿಂದ ಪಕ್ಕದ ರಾಜ್ಯಗಳಿಂದ ಮತ್ತೆ ಚೀಪ್ ಲಿಕ್ಕರ್ ಮತ್ತೆ ಥರ್ಡ್ ರೇಟ್ ಲಿಕ್ಕರ್ಗಳು ಓಪನ್ ಆಗಿ ಆಚೆ ಬರ್ತಿದ್ದಾವೆ ಮಾರ್ಕೆಟ್ ಅಲ್ಲಿ. ಮತ್ತೆ ನಿಮ್ಗೆ ಅದರಿಂದ ಟ್ಯಾಕ್ಸೇ ಬರಲ್ಲ. ಎರಡನೇದು ಇನ್ನೊಂದೇನ್ ಗೊತ್ತಾ, ಮೊನ್ನೆ ಸಿದ್ದರಾಮಯ್ಯನವರು ಏನೋ ಹೇಳ್ತಾರಲ್ಲ, ಮುಂದಿನ ವರ್ಷ ನನಗೇನೋ ಬರುತ್ತೆ ಅಂತ ಅನ್ಕೊಂಡು ಈ ವರ್ಷ ಲೆಕ್ಕ ಹಾಕಂಗ್ ಕೂತಿದ್ದಾರೆ. ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ಯಾವ ಲೆವೆಲ್ ಹೋಗಲಿ ಅನ್ನೋದು ನಮ್ಮ ಇದು.